ಹೇಳ್ತೀನಿ, ಅವತ್ತು ಬರ್ತಾರಿಲ್ಲ. ಅವತ್ತು ಬರಲಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡ್ರಿ, ಇವರು ಕೇವಲ ಕುರ್ಚಿಗಾಗಿ ಹೋರಾಟ ಮಾಡ್ಯಾರ, ಸಮುದಾಯಕ್ಕಾಗಿ ಅಲ್ಲ ಅನ್ನೋಂಥದ್ದು ನಾಳೆ ಬಣ್ಣ ಬಯಲಾಗ್ತದೆ. ಇಟ್ಟು ಮಾತ್ರ ನಿಮ್ಗೆ ವಿಶ್ವಾಸ ಕೊಡ್ತೀನಿ. ನನಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿಯವ್ರ ಮ್ಯಾಗ ವಿಶ್ವಾಸ ಇದೆ. ವೀರಶೈವ ಲಿಂಗಾಯತ ಸಮುದಾಯ OBC ಸೇರಿಸೋದನ್ನ 2024 ಜಗತ್ತಿನ ಯಾವ ಶಕ್ತಿನೂ ತಡಿಲಿಕ್ಕಾಗೋದಿಲ್ಲ. ಅದು ಸೇರಿಸೋ ಕೆಲಸ ನಾವು ಅಲ್ಲಿ ಮಾಡ್ತೀವಿ. ಇಲ್ಲೇನದ ರಾಜ್ಯ ಸರ್ಕಾರ ನಮ್ದೇನು 2D ಆಗೈತಿ. ನೀವು 2A ಕೊಡಿಸ್ತಿರಲ್ಲ, ಕೊಡಿಸ್ರಿ, ನಮ್ಮ ತಕರಾರಿಲ್ಲ. 2A ಕೊಡಿಸ್ತೀವಿ ನಾವು. 2D ಬೇಡತ್ತೇನು ನಮ್ಮವ್ರು ಏನು ಕೆಲವೊಂದು ಮಂದಿ ಭಾಳ ದೊಡ್ಡ ಆವೇಶದ ಭಾಷಣ ಮಾಡಿದ್ರಲ್ಲ ನಮ್ಮ ಸರ್ಕಾರ ಕೊಟ್ಟಾಗ. ಈಗ 2A ಕೊಡ್ಸ್ರಪ್ಪ. ಕೊಡ್ಲಿಲ್ಲ ಅಂದ್ರೆ 2D ಇದ್ದಿದ್ರೆ ಕೇಸ್ ಏನು ಸುಪ್ರೀಂ ಕೋರ್ಟ್ನಾಗ ಯಾವ ಹಾಕ್ಯಾನ ನಾವು ಅಂಜುಮನ್ ಇಸ್ಲಾಂ ನಾವು ಧಾರವಾಡದವ್ ಅದನ್ನ ತೆಗಿಸ್ರಿ. ನಮ್ಮ 2D ನಮ್ಮ ಬಡ ಮಕ್ಕಳಿಗೆ ಸಿಗ್ತದೆ. ಎರಡರಾಗ ಒಂದು ಈ ಅಧಿವೇಶನದಾಗ ಆಗಬೇಕು. ಗುರುಗಳು ಹಂಗೆ ನಿರಂತರವಾಗಿ ಅವರೊಂದು ಮಠಕ್ಕೆ ಹೋಗಲ್ಲ, ಇಲ್ಲೇ ಭಕ್ತರ ಮನೆಯಲ್ಲೇ ಇಲ್ಲೆಲ್ಲೆಲ್ಲೇ ಇದ್ದು ಈ ರಾಜಕಾರಣದಲ್ಲಿ ಅದರ ಜೊತೆಗೆ ಬಹಳ ಕೆಟ್ಟ ಕೆಲವೊಂದು ವ್ಯಕ್ತಿಗಳ ಕೈಯಾಗಿ ಇವತ್ತು ಪಕ್ಷಗಳು ಸಿಕ್ಕಾವು. ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನನಗೂ ಮಾಡಕ್ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಗುರುಗಳಿಗೂ ಬ್ಲ್ಯಾಕ್ ಮೇಲ್ ಮಾಡಕ್ ಪ್ರಯತ್ನ ಮಾಡಿದ್ರು. ನಾ ಹೇಳಿದೆ, ಮಗನ ನಿಮ್ದು ದಮ್ ಇದ್ರ ತೆಗೀರಿ, ನಿಮ್ಮದು ಎಟ್ಟೈತೆ ಅನ್ನೋದು ನಾನು ಬಲ್ಲಿನೂ ಐತೆ ಅಂತ ಹೇಳಿನಿ ಅಲ್ಲ. ನೀವೇನು ಹಾರಾಡಿಕೋ ತಿಂತದ ಏನಾರ ಬಲಿ ಪಶು ಮಾಡೋಂಥ ಕೆಲಸನೂ ಮಾಡ್ಲಕ್ಕೆ ಪ್ರಯತ್ನ ಮಾಡಿಬಿಟ್ಟಾರೆ. ಅದಕ್ಕೆ ಜನ ಅದನ್ನು ಯಾವುದೂ ನಂಬಬಾರ್ದು, ಒಪ್ಪಬಾರ್ದು. ಕೂಡಲ ಸಂಗಮ ಸ್ವಾಮಿಗಳ ನೇತೃತ್ವದಲ್ಲಿ ನಾವು ಮೀಸಲಾತಿಯನ್ನು ತಗೊಂಡೇ ತೀರ್ತೀವಿ. ಅದನ್ನು ಯಾವ ಜಗತ್ತಿನ ಯಾವ ಶಕ್ತಿನೂ ಏನೋ ಮಾಡೋದಾಗ ಬೇಕಾದಟ್ಟು ಕುತಂತ್ರ ಮಾಡ್ರಿ, ನನಗೆ ನೀವೇನೋ ಮಾಡೋದು ಬೇಡ. ಸುದೈವದಿಂದ ನಾನೇ ಮ್ಯಾಗಿನವ್ರ ಆಶೀರ್ವಾದ ಮಾಡಿದ್ರೆ ಈ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀನಿ. ಹೊಸ ಸುವರ್ಣಯುಗ ಪ್ರಾರಂಭ ಮಾಡ್ತೀವಿ. ನನಗೆ ರೊಕ್ಕ